ನಮಸ್ಕಾರ, ನಾನು ಶುಭಾ. ನೀರಿನೊಳಗಡೆ ಇದೊಂದನ್ನು ಹಾಕಿದ್ರೆ ಸಾಕು, ನಿಮಗೆ ಮಣ್ಣು ಬೇಡ, ನೀರಲ್ಲೇ ಕೊತ್ತಂಬರಿ ಬೆಳೆಸ್ಬೋದು. ಇವಾಗ ಕೊತ್ತಂಬರಿ ಒಬ್ಬೊಬ್ಬರು ಬೆಳೆಸ್ಬೇಕಂದ್ರೆ ಮಣ್ಣು ಸಿಕ್ಕಲ್ಲ, ಒಬ್ಬೊಬ್ರಿಗೆ ಪಾಟ್ ಇಟ್ಕೊಳ್ಳೋಕೆ ಜಾಗ ಇರಲ್ವಲ್ಲ. ಅವರು ಸಿಂಪಲ್ಲಾಗಿ ನಾನು ಹೇಳ್ಕೊಟ್ಟಂಗೆ ಟ್ರೈ ಮಾಡಿದ್ದೀರಂತಂದರೆ ನೀವು ಕೊತ್ತಂಬರಿನೂ ಮನೆಯಲ್ಲೇ ಬೆಳೆಸ್ಬೋದು. ನೋಡಿ, ಕೊತ್ತಂಬರಿ ತಗೊಂಡು ಬಂದ ತಕ್ಷಣ ನೀವು ಮೊದಲು ಕ್ಲೀನ್ ಮಾಡ್ಕೊಬಿಡ್ಬೇಕು, ಮತ್ತು ಚೆನ್ನಾಗಿ ತೊಳಿಬೇಕು. ಇದನ್ನು ನೀಟಾಗಿ ನೀರಲ್ಲಿ ತೊಳಿಬೇಕು. ಅಂದರೆ ಈ ಬೇರನ್ನು ಒಂದು ಸ್ವಲ್ಪ ಕೂಡ ಮಣ್ಣಿಲ್ದಿರ ನೀಟಾಗಿ ತೊಳೆದ್ಬಿಡಿ. ಮತ್ತು ಬೇರೆ ಹತ್ರ ಎಲೆ ಏನಾದರೂ ವೇಸ್ಟ್ ಬಂದಿರುತ್ತಲ್ಲ, ಆ ಎಲೆನೆಲ್ಲ ನೀಟಾಗಿ ತೆಗೆದುಬಿಡಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೆಗೆದುಬಿಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಬೇರು ನೀಟಾಗಿ ತೊಳೆದಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ. ಇದನ್ನು ಇವಾಗ ಹಿಂದೆ ಭಾಗ ಕಟ್ ಮಾಡಿಬಿಡಿ. ನಾವೆಂತೂ ಹಿಂದೆ ಭಾಗ ಇಷ್ಟು ಬಿಸಾಕ್ಬಿಡ್ತೀವಲ್ಲ, ಇದನ್ನು ಸೈಡ್ಗೆ ಇಕ್ಕೊಳ್ಳೋಣ. ಮತ್ತು ಕೊತ್ತಂಬರಿನೂ ಇದರಲ್ಲಿ ಎಲೆ ಏನಾದರೂ ಅಕಸ್ಮಾತಾಗಿ ಒಂದೊಂದಿದ್ದರೆ ಇದನ್ನು ಎಲೆ ಇರಬಾರ್ದು, ನೀಟಾಗಿ ತೆಗೆದುಬಿಟ್ಟು ಇವಾಗ ಸೈಡ್ಗೆ ಇಕ್ಕೊಂಡೆ. ಕೊತ್ತಂಬರಿನೂ ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟಿರ್ತೀರಲ್ಲ, ಸಣ್ಣಗೆ ಕಟ್ ಮಾಡಿಬಿಟ್ಟು ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣಗೆ ಕಟ್ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಡಿ. ಹಿಂಗೆ ನೀವು ಸ್ಟೋರ್ ಮಾಡಿದ್ದೀರಿ ಅಂದರೆ ಇವಾಗ ಬಿಸಿಗೆ ಕೊತ್ತಂಬರಿ ಜಾಸ್ತಿ ದಿನ ಇರುತ್ತೆ, ಬೇಗ ಒಣಗೋದಿಲ್ಲ. ನೋಡಿ, ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ. ಮತ್ತು ಬಾಟಲ್ಸ್ ತಗೋಬೇಕು. ವಾಟರ್ ಬಾಟಲ್ಸ್ ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ. ವೇಸ್ಟ್ ವಾಟರ್ ಬಾಟಲ್ಲು ಒಂದು 3 ತಗೊಂಡಿದ್ದೀನಿ, ನೀವಿನ್ನು 4 ಹಂಗೆ ತಗೋಬೋದು. ಇದನ್ನು ಮೇಲೆ ಭಾಗ ಕಟ್ ಮಾಡ್ಕೋಬೇಕು. ನೋಡಿ, ಈಕ್ವಲ್ಲಾಗಿರೋ ಥರ ನೀಟಾಗಿ ಕಟ್ ಮಾಡ್ಕೊಬಿಡಿ. ಮತ್ತು ಮಧ್ಯದಲ್ಲಿರೋ ಭಾಗ ಬೇಡ ಅಷ್ಟೇ, ಕೆಳಗಡೆ ಭಾಗ ನಮ್ಗೆ ಬೇಕು ಬಾಟಲ್ದು. ಇದನ್ನು ನಾನು ಕಟ್ ಮಾಡ್ಕೊಬಿಡ್ತೀನಿ. ನೋಡಿ, ತೋರಿಸ್ತೀನಿ. ಇದು ಕಟ್ ಮಾಡಿ ಸೈಡ್ಗೆ ಇಕ್ಕೊಬಿಟ್ಟು ಆ ಮಧ್ಯ ಭಾಗ ನೀಟಾಗಿ ಕಟ್ ಮಾಡ್ಕೊಬಿಟ್ಟೆ. ಇವಾಗ ಅದ್ರ ಮೇಲೆ 3 ಬಾಟಲ್ಸ್ ಕಟ್ ಮಾಡಿ ಆ ಮೇಲೆ ಭಾಗನೂ ಹಿಂದ್ಗಡೆ ತಿರುಗಿಸಿಟ್ಟಿದ್ದೀನಿ. ಈ ಬೇರು ಬಂದಿತ್ತಲ್ಲ, ಇದನ್ನು ಅದರೊಳಗಡೆ ಜೋಡಿಸ್ಬೇಕು. ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಈ ಥರ ಜೋಡಿಸ್ಬಿಟ್ಟು ಇಡಿ. ಎಲ್ಲ 3ರಲ್ಲಿ ಕರೆಕ್ಟಾಗಿ ಬೇರು ಎಷ್ಟು ಹಿಡಿಯುತ್ತೋ ಬೇರು ಕೆಳಗಡೆಗೆ ಹೋಗಬೇಕು. ನೋಡಿ, ನೋಡ್ತಾ ಇದ್ದೀರಲ್ಲ, ಈ ಥರ ಇಟ್ಬಿಟ್ಟು ಇದನ್ನು ಇವಾಗ ಸೈಡ್ಗೆ ಇಕ್ಕೊಬಿಡೋಣ. 2 ಮೊಟ್ಟೆ ಸಿಪ್ಪೆ ತಗೊಂಡಿದ್ದೀನಿ. ನೀವು ಅಷ್ಟೇ ಮೊಟ್ಟೆ ಯೂಸ್ ಮಾಡಿದ್ಮೇಲೆ ಈ ಮೇಲೆ ಸಿಪ್ಪೆ ಬಿಸಾಕ್ತಿರಲ್ಲ, 2 ಮೊಟ್ಟೆ ಸಿಪ್ಪೆನೂ ಸ್ವಲ್ಪ ಒಣಗಿಸ್ಬಿಟ್ಟು ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಗಾಜಿನ ಬಾಟಲ್ ಒಳಗೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಗಾಜಿನ ಬಾಟಲ್ ಇಲ್ಲ ಅನ್ನೋರು ಪ್ಲಾಸ್ಟಿಕ್ ಬಾಟಲ್ ಆದರೂ ತಗೋಬೋದು. ಇದರೊಳಗಡೆಗೆ ಆ ಪುಡಿನ ಹಾಕ್ಬಿಟ್ಟು ವಿನಿಗರು, ಈ ಚೈನೀಸ್ ಐಟಮ್ಗೆಲ್ಲ ಬಳಸ್ತೀವಲ್ಲ ವಿನಿಗರು, ಇದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು. ನೋಡಿ, ತೋರಿಸ್ತೀನಿ. ಇದೊಂಥರ ರಿಯಾಕ್ಷನ್ ಆಗುತ್ತೆ, ಬಬಲ್ಸ್ ಬರ್ತಾ ಇರುತ್ತೆ. ಇದನ್ನು ರಾತ್ರಿ ಇಡೀ ಬಿಟ್ಬಿಡಬೇಕು. ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ರಾತ್ರಿ ಇಡೀ ಬಿಟ್ಬಿಡಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ಥರ ವೈಟ್ ಕಲರ್ ಆಗೋಗ್ಬಿಟ್ಟಿರುತ್ತೆ ರಾತ್ರಿ ಎಲ್ಲ ಬಿಟ್ಟಾಗ. ಇದನ್ನು ಸ್ಟ್ರೈನರಲ್ಲಿ ಸೋದಿಸ್ಬಿಡಿ. ಮತ್ತು ಈ ಸಿಪ್ಪೆನೂ ಅಷ್ಟೇ, ಈ ಸ್ಟ್ರೈನರಲ್ಲಿ ಇದೆಯಲ್ಲ, ಇದನ್ನು ಬಿಸಾಕಕ್ಕೆ ಹೋಗ್ಬಿಡಿ. ಪಾಟಲ್ಲಿ ನಾವು ಗಿಡಗಳು ಸಾಮಾನ್ಯವಾಗಿ ಇಟ್ಟಿದ್ರೆ ಆ ಪಾಟಲ್ಲಿರೋ ಗಿಡಗಳಿಗೆ ಹಾಕಿ ಇದೊಂದು ಒಳ್ಳೆ ಗೊಬ್ಬರ ಥರ ಕೆಲಸ ಮಾಡುತ್ತೆ. ಮತ್ತು ಇದನ್ನು ಸ್ಟ್ರೈನರಲ್ಲಿ ಸೋದಿಸಿದ್ವಲ್ಲ, ಫಸ್ಟು ಇದಕ್ಕೆ ನೀರು ಹಾಕ್ಕೋಬೇಕು. ಈ ಬಾಟಲ್ಸ್ ನಾವು ರೆಡಿ ಮಾಡಿರ್ತೀವಿ, ಬೇರು ಮುಳುಗುವಷ್ಟು ನೀರು, ನೋಡಿ ಬೇರು ಮುಳುಗಬೇಕು ಅಷ್ಟು ನೀರು ಹಾಕ್ಬಿಟ್ಟು, ಮತ್ತು ಈ ವಿನಿಗರ್ ನೆನೆಸಿಟ್ಟಿದ್ವಲ್ಲ, ಮೊಟ್ಟೆ ಸಿಪ್ಪೆನೂ ವಿನಿಗರು, ಇದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ನೀವು 2 ದಿನಕ್ಕೆ 1 ಟೈಮು ನೀರು ಹಾಕ್ಕೋಬೇಕು ಕಮ್ಮಿ ಆಗಿದ್ದರೆ. ಮತ್ತು ಈ ಲಿಕ್ವಿಡ್ ರೆಡಿ ಮಾಡಿಟ್ಟಿದ್ವಲ್ಲ, ಇದನ್ನು ಹಾಕ್ಕೊತಾ ಬರಬೇಕು. ಇದು ಒಳ್ಳೆ ಗೊಬ್ಬರ ಥರ ಕೆಲಸ ಮಾಡುತ್ತೆ. ಕೊತ್ತಂಬರಿನೂ ಅಷ್ಟೇ, ಒಂದು 2-3 ವಾರದಲ್ಲಿ ಬಂದುಬಿಡುತ್ತೆ. ನನಗೆ ಒಂದು 2 ವಾರ ಹಿಡೀತು. 2 ವಾರ ಆದಮೇಲೆ ಸ್ವಲ್ಪ ಇನ್ನೂ ಎಳೆದಾಗಿ ಚಿಗುರು ಬರ್ತಾಯಿದೆ ಅಷ್ಟೇ. ಒಂದು 4 ವಾರ ಬಿಟ್ಬಿಟ್ರೆ ಸ್ವಲ್ಪ ದೊಡ್ಡದಾಗಿ ಕೊತ್ತಂಬರಿ ಚೆನ್ನಾಗಿ ಬಂದುಬಿಡುತ್ತೆ. ನೋಡಿ, 2ರಲ್ಲಿ ಬಂದಿದೆ. ಇದು ನಾನು ಕಟ್ ಮಾಡ್ಕೊಬಿಟ್ಟಿದ್ದೀನಿ. ನೀವು ಇವಾಗ ಮೇಲೆ ಕಟ್ ಮಾಡ್ಕೊತಾ ಇದ್ದರೆ ಮತ್ತೆ ಚಿಗುರು ಬರ್ತಾ ಇರುತ್ತೆ. ನಮಗೆ ಮನೆಯಲ್ಲೇ ಸಿಂಪಲ್ಲಾಗಿ ಯಾವಾಗನ ಎಮರ್ಜೆನ್ಸಿಗೆ ನಮ್ಮ ಹತ್ರ ಕೊತ್ತಂಬರಿನೇ ಇಲ್ಲ, ಬೇಕೇ ಬೇಕಂದಾಗ ಈ ಥರ ಮಾಡಿ ಇಟ್ಕೊಬಿಟ್ಟಿದ್ದೀರಿ ಅಂದರೆ ಮನೆಯಲ್ಲಿ ನಿಮಗೆ ಕೊತ್ತಂಬರಿ ಸಿಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ, ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.